ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಿನ್ನೆ ವಿಡಿಯೋ ಎಲ್ಲ ನೋಡಿರ್ಬೋದು ಹೇಗೆಲ್ಲ ಇತ್ತು ಅಂತ ಹೇಳ್ಬಿಟ್ಟು. ನಿನ್ನೆ ಅಮ್ಮ ಕೂಡ ಬಂದಿದ್ದರು ಊರಿಂದ. ಹಾಗೆ ಸೊ ನಾವು 3 ಡೇಸು ಊರಲ್ಲಿ ಇರಲಿಲ್ಲ ಅಂದಾಗ, ಟ್ರಿಪ್ಗೆಲ್ಲ ಹೋಗಿದ್ದೀವಿ ಅಂದಾಗ ತಾತ ಎಲ್ಲ ಇಲ್ಲೇ ಇದ್ದರು. ಇಲ್ಲೇ ಇದ್ಕೊಂಡು 3 ಡೇಸ್ ಆಗಿದ್ಮೇಲೆ ಊರಿಗೆ ಹೋಗಿದ್ದರು. ಅವ್ರು ಹೋಗಿದ ನಂತರ ಅಮ್ಮ ಈ ಕಡೆ ಬಂದಿದ್ದರು. ಸ್ವಲ್ಪ ಅವ್ರ ದೊಡ್ಡಮ್ಮ ಒಬ್ರು ಇದ್ದಾರೆ, ಇಲ್ಲೇ ಊರಲ್ಲೇ ಇರ್ತಾರೆ. ಅವ್ರಿಗೆ ಹುಷಾರಿರಲಿಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ. ಹಾಗೆ ತುಂಬ ದಿನ ಆಯಿತು, ಮೊಮ್ಮಕ್ಕಳನ್ನ ಎಲ್ಲರನ್ನ ನೋಡಿದೆ ಅಂತ ಅಂದ್ಕೊಂಡು ಬಂದಿದ್ದರು. ಅದಾಗಿದ್ದ ನಂತರ ನಿನ್ನೆ ಏನು ಮಾಡಿದ್ದಾರೆ, ನಮ್ಮಮ್ಮ ಬಜ್ಜಿ ತಂದುಬಿಟ್ಟಿದ್ದಾರೆ. ಮೆಣಸಿನ್ಕಾಯಿ ಬಜ್ಜಿ, ಮಿರ್ಚಿ ಅಂತ ಕರಿತೀವಲ್ಲ, ಅದನ್ನು ಜಾಸ್ತಿ ತಂದುಬಿಟ್ಟಿದ್ದಾರೆ ಅವರು. ನಾನು ಕೂಡ ಮಧ್ಯಾಹ್ನ ಅಮ್ಮನ ಮನೆಗೆ ಹೋಗಿದ್ನಲ್ವ, ಸೊ ಮಧ್ಯಾಹ್ನ ಬರುವಾಗ ನಮ್ಮ ಬರೋ ದಾರಿನಲ್ಲಿ ಒಂದು ಫೇಮಸ್ ಆಗಿರೋ ಬಜ್ಜಿ ಅಂಗಡಿ ಇದೆ. ಅಲ್ಲಿ ಮುಂದೆ ಬಂದರೆ ಸಾಕು ಆ ಘಮ ನಮ್ಮನ್ನು ಹಂಗೆ ಕರಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಕೂಡ ತೊಗೊಳೋಣ ಅಂತೇಳ್ಬಿಟ್ಟು ಚಕ್ಲಿ ಮತ್ತು ಜೊತೆಗೆ ಮಿರ್ಚಿ ತೊಗೊಳಕ್ಕೆ ಹೋಗಿದ್ದೆ. ಬಟ್ ಮಿರ್ಚಿ ನನಗೆ ಆ ಟೈಮಲ್ಲಿ ಸಿಗಲಿಲ್ಲ. ಇನ್ನೂ ಬಿಸಿದಾಗಿ ಇವಾಗ ಮಾಡಬೇಕು, ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಲೇಟ್ ಆದರೆ ನಿಲ್ಲೋಕ್ಕೆ ಟೈಮ್ ಇರಲಿಲ್ಲ ಅಂತೇಳ್ಬಿಟ್ಟು ಅಲಸಂದಿ ವಡೆ ಮಾಡಿದರು. ಅಲಸಂದಿ ವಡೆ ಕೂಡ ನಮ್ಮಲ್ಲಿ ತುಂಬಾ ಫೇಮಸ್ಸು, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಮತ್ತು ಚಕ್ಲಿಯನ್ನು ತೊಗೊಂಡು, ಚಿಪ್ಸ್ ಒಂದಿಷ್ಟು ತೊಗೊಂಡು ಹಾಗೆ ಬಂದಿದ್ದೆ. ಸಂಜೆ ಆಗ್ತಾ ಅದೇ ಜಸ್ಟ್ ಬಂದು ಊಟ ಎಲ್ಲ ಮಾಡ್ಕೊಂಡ್ವಿ. ಆ ಅಲಸಂದೆ ವಡೆ ಕೂಡ ತಿನ್ನಲಿಕ್ಕಾಗಲಿಲ್ಲ. ಸ್ವಲ್ಪ ಅಷ್ಟು ಮೇಲಿನ ಮೇಲೆ ಕೆಲಸದ ಒತ್ತಡ ಬಂದುಬಿಡ್ತು. ಕೂತ್ಕೊಂಡು ಆರಾಮ್ಸೆ ಕೂತ್ಕೊಂಡು ತಿನ್ನಬೇಕು ಅಂದರೂ ಕೂಡ ತಿನ್ನಲಿಕ್ಕಾಗಲಿಲ್ಲ. ಆ ಥರ ಆಗಿಬಿಡ್ತು. ಯಜಮಾನ್ರು, ಮಕ್ಕಳು, ಅದ್ರ ಜೊತೆ ಮೇಲೆ ವರ್ಕರ್ಸು ಸ್ವಲ್ಪ ಯಜಮಾನ್ರಿಗೆ ಅದು ಬೇಕು ಇದು ಬೇಕು ಅಂತ ಕೇಳೋರು. ಯಜಮಾನ್ರು ಆ ಕಡೆ ಹೋಗ್ಬಿಡೋರು. ಆಸೆ ಪಟ್ಕೊಂಡು ತಿನ್ನಬೇಕು ಅಂದರೆ ಎಲ್ಲರೂ ಕುತ್ಕೊಂಡು ತಿಂದ್ರೇ ಅದು ತಿಂದಾಗೆ ಸಮಾಧಾನ. ಆದರೆ ಅದು ತಿನ್ನೋದಕ್ಕೆ ಅವರು ಕೂಡ ಹೋಗ್ಬಿಟ್ರು. ಇನ್ನು ಇದನ್ನ ಇದ್ದರು, ಅವ್ರಿಗೆ ಮಾತ್ರ ಊಟದ ಜೊತೆ ಹಚ್ಕೊಟ್ಟೆ. ಪಾಪ ಅವ್ರಿಗೂ ಕೂಡ ನಾನು ಆ ಟೆನ್ಷನಲ್ಲಿ ಅವ್ರಿಗೂ ಇನ್ನೊಂದು ಬೇಕಾ ಅಂತ ಕೇಳಿ ಕೊಡಲೇ ಇಲ್ಲ. ಅದು ಕೂಡ ಹಾಗೆ ಉಳಿದೋಗಿತ್ತು. ಇನ್ನು ಅಮ್ಮ ಕೂಡ ತಂದುಬಿಟ್ರು. ಫುಲ್ಲು ಜಾಸ್ತಿ ತಂದುಬಿಟ್ಟಿದ್ದಾರೆ. ನನಗೂ ಗೊತ್ತಿಲ್ಲ, ತಂದಿಟ್ಟಿದ್ದಾರೆ, ಜಾಸ್ತಿ ಉಳಿದೋಗ್ಬಿಟ್ಟಿದೆ ಅದು. ನೈಟು ನಾನು ಟ್ಯೂಷನ್ ಮುಗಿಸಿ ಅಮ್ಮ ತಂದಿಟ್ಟು ಅದನ್ನೇನು ಮಾಡಿದ್ದಾರೆ, ಕವರ್ ಓಪನ್ ಮಾಡಿ ಬುಟ್ಟಿನಲ್ಲಿಟ್ಟು ಹೋಗಿದ್ದಾರೆ. ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡು ಅಮ್ಮ ಅಂತ ಹೇಳಿದೆ ನಾನು ಅಮ್ಮನಿಗೆ. ಈಗ ಮಧ್ಯಾಹ್ನ ಕೂಡ ಈ ಥರ ನಾನು ತಂದಿದ್ದೆ ಅಮ್ಮ, ತಿಂದೇ ಇಲ್ಲ, ನೀವು ತಿನ್ನಿರಿ, ಹೇಗೋ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಟೈಮ್ ಆಗಿದೆ ಅಂಥೇಳಿ. ಮಂಡಕ್ಕಿ ಚೂಡ, ಅವಲಕ್ಕಿ ಚೂಡ ಕೂಡ ಇತ್ತು, ತಿನ್ನಿ ಅಂತ ಹೇಳಿದ್ದೀನಿ. ಅವರು ಕೂಡ ತಿಂದೇ ಇಲ್ಲ. ಇಲ್ಲಮ್ಮ ನಾನು ಕೂಡ ಊಟ ಮಾಡಿಕೊಂಡು ಟೀ ಕುಡಿದು ಬಂದಿದ್ದೀನಿ, ನನಗೆ ಬೇಡ ಅಂತ ಮೊಮ್ಮಕ್ಕಳಿಗೆ ಹಾಕ್ಕೊಟ್ಟಿದ್ದಾರೆ. ಅವರು ಒಂದೊಂದೇ ತಿಂತಾರೆ, ಎಷ್ಟು ಅಂತ ತಿಂತಾರೆ. ರಾತ್ರಿ ಎಲ್ಲ ಒಂದು ಬುಟ್ಟಿ ತುಂಬ ಮಿರ್ಚಿ ಉಳಿದೋಗಿತ್ತು, ಇನ್ನೂ ಉಳಿದಿದೆ. ಎಷ್ಟು ಇಷ್ಟ ನನಗೆ ಮಿರ್ಚಿ ಅಂದರೆ ತುಂಬ ಇಷ್ಟ, ತಿಂತೀನಿ, ತುಂಬ ತಿಂತೀನಿ. ಬಟ್ ಹೈಲಿ ಫುಡ್ ಅಲ್ವಾ, ಸ್ವಲ್ಪ ಕಾನ್ಷಿಯಸ್ ಆಗಿ ತಿಂತೀನಿ. ಇನ್ನೂ ಉಳಿದಿದೆ, ಅದಕ್ಕೆ ನನಗೆ ಅದೇ ನೆನಪಾಗ್ತಿತ್ತು ಇಷ್ಟೊತ್ತು. ಇನ್ನೂ ಉಳಿದ್ಬಿಟ್ಟಿದೆ ಅಲ್ಲ, ಏನು ಮಾಡೋದು ಅಂತ. ಏನಾದರೂ ತಂದಿದ್ದ ನಂತರ ಉಳಿದ್ಬಿಟ್ರೆ ಬೇಜಾರಾಗಿಬಿಡುತ್ತೆ. ಇನ್ನು ಈ ಕಡೆ ಇವತ್ತು ನಾವು ಪೂಜೆ ಮಾಡಿ ಪ್ರಸಾದ ಎಲ್ಲ ಕೂಡ ಸ್ವಲ್ಪ ಅವ್ರಿಗೆ ಇವ್ರಿಗೆ ಕಳ್ಸೋಣ ಅಂಥೇಳಿ ನಿನ್ನೆ ಪೂಜೆ ಮಾಡಿ ತಾತಾಗೆ ಊರಿಗೆ ಕಳಿಸಿದ್ವಿ. ಅದಾಗಿದ್ದ ನಂತರ ಬೆಳಗ್ಗೆ ಸ್ವಲ್ಪ ಮಕ್ಕಳಿಗೆ ಹಾಕ್ಕೊಟ್ಟಿದ್ವಿ, ತಿಂದರು. ಇನ್ನು ಓಣಿನಲ್ಲಿ ಯಾರಿಗಾದ್ರೂ ಕೊಡೋದು, ಜೊತೆಗೆ ಸ್ವಲ್ಪ ಅವ್ರಿಗೆ ಇವ್ರಿಗೆ ನಮಗೆ ಬೇಕಿರೋರಿಗೆ ಕುತ್ಕೋಬೇಕು ಅಂತ ಅಂದ್ಕೊಂಡು ಇನ್ನು ಹಾಕಿಡ್ತಾ ಇದ್ದೀನಿ. ಅದಕ್ಕೋಸ್ಕರ ಫ್ರೆಶ್ ಅಪ್ ಆಗಿ ಎಲ್ಲ ಆಗಿದ ನಂತರ ದೇವ್ರದ್ದು ಮುಟ್ಟೋಣ ಅಂತ ಹೇಳ್ಬಿಟ್ಟು. ಸೊ ಪ್ರಸಾದ ಮಾತ್ರ ಅಮೃತಕ್ಕೆ ಸಮಾನ. ಶ್ರೀಶೈಲ ದೇವಸ್ಥಾನ ನೋಡಿ ಹೇಗಿದೆ, ಅದು ಒಂಥರ ಗೋಲ್ಡನ್ ಟೆಂಪಲ್. ಅದು ಫೀಲ್ ಇನ್ನೂ ನಮಗೆ ಸ್ವಲ್ಪ ದಿನದವರೆಗೂ ಕೂಡ ಹಾಗೇ ಮೈಂಡಲ್ಲಿ ಇದ್ದೇ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಮಾತ್ರ. ಈ ಪ್ರಸಾದ ಇಲ್ಲದೆ ಬರೋಕ್ಕೆ ಆಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ಮಹಾನಂದಿನಲ್ಲಿ ಈ ರೀತಿ ಲಡ್ಡು ಮತ್ತು ಚಿತ್ರಾನ್ನ ಕೊಟ್ಟಿದ್ದರು. ಚಿತ್ರಾನ್ನ, ಪುಳಿಹೋರ ಅಂತ ಕರೀತಾರೆ ಅವರು. ಪುಳಿಯೋಗರೆನೂ ಅಲ್ಲ, ಚಿತ್ರಾನ್ನನೂ ಅಲ್ಲ, ಪುಳಿಹೋರ ಅಂತ ಕರೀತಾರೆ. ಇಷ್ಟು ಸಖತ್ತಾಗಿತ್ತು ಅಂದರೆ ಅಬ್ಬಾ, ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಆ ಟೈಮಲ್ಲಿ ಫುಲ್ ಹಶ್ವಾಗಿ ಹೋಗಿತ್ತು ನಮಗೆ. ಎಲ್ಲ ಸುತ್ತಾಡಿ ಬರೋಷ್ಟರಲ್ಲಿ, ನಾವೆಲ್ಲ ಸುತ್ತಾಡಿ ಬರೋಷ್ಟರಲ್ಲಿ, ದೇವಸ್ಥಾನದ ದರ್ಶನ ಪಡ್ಕೊಂಡು ಬರೋಷ್ಟರಲ್ಲಿ ಹೋಗಿತ್ತು. ಸೊ ಆ ಟೈಮಲ್ಲಿ ಆ ಪ್ರಸಾದ ಮತ್ತು ಲಡ್ಡು, ಒಂದೊಂದು ಲಡ್ಡು ಒಂದೊಂದು ಪ್ರಸಾದಕ್ಕೆ ಪ್ಯಾಕೆಟಲ್ಲಿ ಕೊಡ್ತಾರೆ. ಅದು ಕೂಡ ಚಾರ್ಜಸ್ ಇದೆ. ಆ ಥರ ಯಜಮಾನ್ರು ಮತ್ತು ನಮ್ಮ ಅಮ್ಮ ಇಬ್ಬರು ಜಾಸ್ತಿನೇ ತೊಗೊಂಬಂದ್ಬಿಟ್ರು. ಆ ಟೈಮಲ್ಲಿ ಅದೇನೇ ತಿಂದಿದ್ದೀವಿ, ಅಷ್ಟು ಊಟ
ಊಟ ಬೇಡ ಏನು ಬೇಡ ಅಷ್ಟೇ ಇದ್ಬಿಟ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿತ್ತು. ಅದೇ ಥರ ರೆಸಿಪಿಯನ್ನು ನಾನು ಇವತ್ತು ಟ್ರೈ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ ನಿಮಗೆ. ಆದರೆ ಅದೇ ಟೇಸ್ಟ್ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಇವತ್ತು ಒಂದು ವೇಳೆ ಈ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಅಂದರೆ ನಾನು ನಿಮಗೆ ನೆಕ್ಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತೀನಿ. ನಿಜ ಅವತ್ತು ತಿಂದಿರೋದು ಸೇಮ್ ಇದೇ ಥರನೇ ಕಾಣಿಸ್ತಿತ್ತು, ಬಟ್ ಒಣ ಮೆಣಸಿನ್ಕಾಯಿಯನ್ನು ಅವರು ಪೀಸ್ ಮಾಡಿ ಹಾಕಿದ್ರು. ನಾನು ಒಣ ಮೆಣಸಿನ್ಕಾಯಿ ಇರಲಿಲ್ಲ ನನಗೆ, ಅದಕ್ಕೋಸ್ಕರ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿಯನ್ನೇ ಹಾಕ್ಕೊಂಡಿದ್ದೀನಿ. ಸೊ ಟೇಸ್ಟ್ ಮಾತ್ರ ಅಲ್ಲಿದು ಪ್ರಸಾದ ಅಂದರೆ ಪ್ರಸಾದ ಅಷ್ಟೇ, ಅಮೃತ ಅದು. ಇಲ್ಲಿ ನೋಡ್ತಿರ್ಬೋದು, ಸೇಮ್ ಇದೇ ಥರನೇ ಇತ್ತು, ಘಮ ಕೂಡ ಹೀಗೆ ಬರ್ತಾಯಿತ್ತು. ಬಟ್ ನಾನು ತಿಂದು ನೋಡೋದಕ್ಕಿಂತ ನಮ್ಮ ಯಜಮಾನ್ರಿಗೆ ಕೊಟ್ಟು ಹೇಳಬೇಕು ಹೇಗಿದೆ ಟೇಸ್ಟ್ ಅಂತ. ಬಂದಿದೆ, ಸ್ವಲ್ಪ ಇನ್ನೂ ಸ್ವಲ್ಪ ಹುಳಿ ಬರಬೇಕಿತ್ತು ಅನಿಸುತ್ತೆ. ಅವರು ಹುಳಿ ಜಾಸ್ತಿ ಮಾಡಿರ್ತಾರೆ. ಟೇಸ್ಟ್ ಅದೇ ಥರನೇ ಇದೆ. ಇವನ್ ರಾತ್ರಿ ಕೂಡ ಅದೇ ಉಳಿದಿತ್ತು ಚಿತ್ರಾನ್ನ, ಅಲ್ಲಿಂದ ತೊಗೊಂಡು ಬಂದಿರೋದು. ಇನ್ನೂ ಎಕ್ಸ್ಟ್ರಾ ಒಂದು 2 ಇರಲಿ, ಎಲ್ಲರೂ ಹೊಟ್ಟೆ ತುಂಬ ತಿನ್ನಲಿ ಅಂತಲೇ ಜಾಸ್ತಿ ತೊಗೊಂಡಿದ್ವಿ. ಆದರೆ ಎಲ್ಲರೂ ತಿಂದು ಇನ್ನೂ 2 ಉಳಿದಿತ್ತು. ರಾತ್ರಿ ಬಂದು ಅದು ಇದು ಅಲ್ಲಿ ಇಲ್ಲಿ ಏನು ಲೈಟಾಗಿ ತಿಂದಿದ್ವಿ ಅಂದರೂ ಕೂಡ ಅದನ್ನು ನನಗೆ ಕೆಡಿಸೋದಕ್ಕೆ ಮನಸ್ಸಿರಲಿಲ್ಲ. ದೇವ್ರ ಪ್ರಸಾದ ಅಂತ ಹೇಳ್ಬಿಟ್ಟು, ಒಂದು ಜೊತೆಗೆ ಕೆಡಿಸ್ಬಾರ್ದು ಅದನ್ನೆಲ್ಲ ಅಂತ ಹೇಳಿಬಿಟ್ಟು ನಾನು ರಾತ್ರಿ ಬಂದು ಮತ್ತೆ ಅದನ್ನೇ ತಿಂದು ಮಲಗಿದ್ದೀನಿ. ನೋಡಿ, ಅಷ್ಟು ಇಷ್ಟ ಆಗಿತ್ತು. ಈ ಕಡೆ ಕಡಲೆಕಾಯಿ ಅಲ್ಲಿಂದಾನೇ ಕಿತ್ಕೊಂಡು ಬಂದಿದ್ವಿ ಒಂದು ಹೊಲದಲ್ಲಿ. ಅದನ್ನು ನಿನ್ನೆ ಅಮ್ಮ ಬಂದಿದ್ದಾಗ ಬಿಡಿಸಿ ಇಟ್ಟಿದ್ರು. ಅದನ್ನು ಇವಾಗ ಹುರಿದಿಟ್ಟಿದ್ದೀನಿ, ಮಧ್ಯಾಹ್ನ ಎಲ್ಲರೂ ಬಂದಾಗ ತಿಂತಾರೆ ಅಂತ. ಈ ಕಡೆ ಇವತ್ತು ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಮಕ್ಕಳಿಗೆ ಅದನ್ನೇ ಲಂಚ್ಗೆ ಕಳಿಸಿದ್ದೀನಿ ಇವತ್ತು. ನಿನ್ನೆ ಈ ಥರ ಚಕ್ಲಿ ತಂದಿದ್ದೆ, ಇದು ಯಾವಾಗಲೂ ಚೆನ್ನಾಗಿರುತ್ತೆ, ಬಜ್ಜಿ ಅಂಗಡಿನಲ್ಲೇ ತಂದಿದ್ದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ಅವಾಗವಾಗ ಕೊಡಲಿಕ್ಕೆ ಅಂಥೇಳಿ ಈಗ ಅವ್ರಿಗೆ ಲಂಚ್ಗೆ ಇಟ್ಟು ನಾನು ಕೂಡ ಸ್ವಲ್ಪ ತಿನ್ನೋಣ ಅಂತ ಇಟ್ಟಿದ್ದೀನಿ. ಸಖತ್ತಾಗಿದೆ. ಅದ್ರ ಜೊತೆ ಇನ್ನೂ ಏನಪ್ಪ ಅಂದರೆ, ಈಗ ಸೀಸನ್ ಅಲ್ಲ ಮಾವಿನಕಾಯಿದು, ಬಟ್ ಅಲ್ಲಿ ಮಾವಿನಕಾಯಿ ಸೀಸನ್ ಅಲ್ಲದೆ ಇದ್ದರೂ ಕೂಡ ಅಲ್ಲಲ್ಲಿ ಮಾವಿನಕಾಯಿ ಇಟ್ಟಿದ್ದು ನೋಡಿ. ಅಲ್ಲಿಂದ ಮಾವಿನಕಾಯಿಯನ್ನು ಈ ಥರ ಜಾಸ್ತಿಯಾಗಿಯೇ ತೊಗೊಂಡು ಬಂದಿದ್ದೆ. ಅಲ್ಲಿ ಅಂದರೆ ಇದು ಕೊಬ್ಬರಿಕಾಯಿ ಅಂತ ಹೇಳಿಬಿಟ್ಟು ಅವರು ಕಟ್ ಮಾಡಿ ಉಪ್ಪು ಖಾರ ಹಾಕಿ ಕೊಡ್ತಾರೆ. ಫಸ್ಟು ಹುಳಿ ತಿನ್ನೋದು ಬೇಡಪ್ಪ ಜರ್ನಿ ಟೈಮಲ್ಲಿ ಅಂದ್ಕೊಂಡ್ವಿ. ಬಟ್ಟು ಏನು ಅಂದರೆ ಒಂದು ಕಾಯಿ ನೋಡೋಣ ಅಂತ ನೋಡಿದ್ವಿ, ಫಿದಾ ಆಗೋಗ್ಬಿಟ್ವಿ. ಯಾಕೆಂದರೆ ಇಲ್ಲೆಲ್ಲ ಕಾಯಿ ಇನ್ನೂ ಗಿಡದಲ್ಲಿ ಇರೋದಕ್ಕೂ ಮುಂಚೆನೇ ಕಿತ್ತಿ ಹಾಳು ಮಾಡಿಬಿಡ್ತಾರೆ. ಅಲ್ಲಿ ಸರಿಯಾಗಿ ಪಕ್ವ ಆಗಿದ ನಂತರ ತೊಗೊಂಡು ಬಂದು ಇಳಿಸಿ ಕೊಡ್ತಾರಲ್ವ, ಅದ್ರ ಜೊತೆ ಸಖತ್ತಾಗಿತ್ತು. ಅದಕ್ಕೆ 4 ಬೇಡ 8 ಕೊಡು ಅಂತ ಕೇಳಿಬಿಟ್ಟು 4 ಅಲ್ಲೇ ಕಟ್ ಮಾಡಿಸ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂದ್ವಿ. ಅದಾಗಿದ ನಂತರ ಇನ್ನೂ 4 ಹೆಚ್ಚಿಗೆ ತಂದಿದ್ದೆ. ಅಮ್ಮನ ಮನೆಗೆ 2 ತೊಗೊಂಡು ನಾವು 2 ತೊಗೊಂಡು ಬಂದ್ವಿ. ಅಷ್ಟು ಸಖತ್ತಾಗಿತ್ತು ಕಾಯಿ ಮಾತ್ರ. ಬಟ್ ಏನಪ್ಪ ಅಂದರೆ ಎಲ್ಲನೂ ಕಾಸ್ಟ್ಲಿ. ಈ ಒಂದು ಕಾಯಿಯನ್ನು ಒಂದು ಪೀಸ್ ಮಾಡಿ ಒಂದು 4ರಿಂದ 5 ಪೀಸನ್ನು ಇಟ್ಕೊಂಡು ಅದನ್ನು 50 ರೂಪಾಯಿಗೆ ಒಂದು ಬಟ್ಲು ಥರ ಮಾಡ್ಕೊಂಡಿದ್ದಾರೆ. ಅದನ್ನು 50 ರೂಪಾಯಿಗೆ 2 ಬಟ್ಲು ಕೊಡ್ತಿದ್ದಾರೆ ಅಷ್ಟೇ. ಒಂದು ಹಣ್ಣಿಂದ ಅವರು ಏನಿಲ್ಲ ಅಂದರೆ 100 ರೂಪಾಯಿ, ಇಲ್ಲ ಅಂದರೆ ದೊಡ್ಡದು ಗೋವಿನ ಮಾವಿನಕಾಯಿ ಬರುತ್ತಲ್ಲ ಆ ಥರದ್ದು ಇಟ್ಟಿದ್ರು. ಅದರಿಂದ ಒಂದು ಕಾಯಿಯಿಂದ 100 ರೂಪಾಯಿ ತೊಗೊಳ್ತಾರೆ ನೋಡಿ. ಅಷ್ಟು ಪೀಸ್ ಮಾಡಿ ಒಂದು 4 ಕಪ್ ಮಾಡಿಕೊಂಡು ಆ 4 ಕಪ್ಪನ್ನು 50 ರೂಪಾಯಿಗೆ 2 ಕಪ್ ಥರ ಕೊಡ್ತಾಯಿದ್ರು ಅಲ್ಲಿ. ಅಷ್ಟು ಕಾಸ್ಟ್ಲಿ. ಸೊ ಮಾವಿನಕಾಯಿ ಬಾಯಲ್ಲಿ ಹಾಗೆ ನೀರು ಬರುತ್ತೆ, ಹೌದಾ? ಬಟ್ ಟೇಸ್ಟ್ ಮಾತ್ರ ಘಮ, ಮಾವಿನಕಾಯಿದು ಘಮ ಬಾಯಲ್ಲಿ ಇಟ್ಟು ಕೂಡಲೇ ಹಾಗೆ ಬರುತ್ತೆ. ಸೊ ಇವತ್ತು ಆ್ಯಕ್ಚುಲಿ ಆಗದೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ, ಬಟ್ ಚಿತ್ರಾನ್ನಗಿಂತ ಅದು ಯಾಕೋ ಟೇಸ್ಟು ತಿನ್ನಬೇಕು ಅನ್ನಿಸ್ತು. ಹುಣಸೆ ಹಣ್ಣಿಂದು ಅದನ್ನೇ ಮಾಡಿದೆ. ಅದಕ್ಕೆ ಪುಳಿಯೋರ ಚೆನ್ನಾಗಿ ಬಂದಿದೆ. ಇನ್ನು ಇದು ಮಿರ್ಚಿ ಹೇಳಿದ್ನಲ್ವ ಅಮ್ಮ ತಂದಿರೋದು, ಇನ್ನೂ ಹಾಗೆ ಉಳಿದಿದೆ. ರಾತ್ರಿ ಆ್ಯಕ್ಚುಲಿ ಅವರು ಸಂಜೆ ತಂದಿದ್ದು, ಈವ್ನಿಂಗ್ 5-6 ಗಂಟೆ ಆಗಿತ್ತು. ನನ್ನ ಟ್ಯೂಷನ್ ಟೈಮ್. ಆ ಟೈಮಲ್ಲಿ ನನಗೆ ನೋಡೋಕ್ಕೆ ಟೈಮ್ ಇರಲಿಲ್ಲ, ಹೊರಗಡೆ ಟ್ಯೂಷನ್ಗೆ ಹೋಗ್ಬಿಟ್ಟೆ, ಹಾಗಾಗಿ ನೋಡೇ ಇಲ್ಲ ನಾನು. ಆಮೇಲೆ ಅವರು ಊರಿಗೆ ಹೋಗ್ಬಿಟ್ರು. ಸ್ವಲ್ಪ ಹೊತ್ತಿದ್ದು ಮಕ್ಕಳ ಜೊತೆ ಆಟ ಆಡಿಕೊಂಡು ಎಲ್ಲ ನೋಡಿಕೊಂಡು ಆಮೇಲೆ ನನಗೆ ನೋಡೇ ಇಲ್ಲ. ಅಮ್ಮ ಹೋಗಿಂದ ಅವರು ಕೂಡ ಹೇಳಿಲ್ಲ, ಮಿರ್ಚಿ ತಂದಿದ್ದೀನಿ ನೋಡು ಮಕ್ಳಿಗೆ ತಿನ್ನಿಸು ಅಂತ ಅಷ್ಟೇ ಹೇಳಿದ್ದು. ಆಮೇಲೆ ಜಾಸ್ತಿ ಇತ್ತು ಬಿಡ್ತು ನೋಡೇ ಇಲ್ಲ. ಪುಟ್ಟಿನಲ್ಲಿ ಇಟ್ಟಿದ್ದು ರಾತ್ರಿ ಊಟ ಮಾಡಬೇಕು ಅಂತೆಲ್ಲ ಪಾತ್ರೆ ತೆಗಿಯುವಾಗ ಅವಾಗ ನೋಡ್ಕೊಂಡಿದ್ದು ನಾನು. ಸೊ ಅವಾಗ ನೋಡಿ ಇಷ್ಟೊಂದು ಇದೆನಾ ಅಂತ ಹೇಳ್ಬಿಟ್ಟು
ಅಟ್ಲೀಸ್ಟ್ ಆ ಕಡೆ ಮನೆ ಹತ್ರನಾದರೂ ಮೊದಲೇ ಕಳಿಸಿದ್ರೆ ಅವರು ಊಟ ಮಾಡ್ಕೋತಿದ್ರು, ಅವ್ರಿಗಾದ್ರೂ ಊಟದ ಜೊತೆ ತಿಂತಾಯಿದ್ರು ಅಂತ ಅಂದ್ಕೊಂಡು ಬೇಜಾರಾಯಿತು. ಇನ್ನೂ ಉಳಿದಿದೆ, ಯಜಮಾನ್ರು ಮಾತ್ರ ತಿನ್ನಲ್ಲ, ಬೈದು ಬಿಡ್ತಾರೆ ಅವ್ರು ಸರಿಯಾಗಿ. ತಂಗಳದ್ದು ಅದು ಇದು ಕೊಡಬೇಡ, ಅದ್ರ ಜೊತೆ ತಿನ್ನಬೇಡ ಅಂತ. ಬಟ್ ನನಗೆ ಕೆಡ್ಸೋದಕ್ಕೆ ಮನಸ್ಸಿಲ್ಲ, ಇಷ್ಟ ಕೂಡ. ಅದು ಆ್ಯಕ್ಚುಲಿ ತಂಗ್ಳಿಗೆ ಆಗಿದ್ದನೇ ತುಂಬ ಟೇಸ್ಟ್ ಕೊಡುತ್ತೆ, ಅದಕ್ಕೆ ಆವಾಗ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ತಿಂತಾಯಿದ್ದೀನಿ, ಓವರಾಗಿ ಬೇಡ ಅಂಥೇಳಿ. ಇಷ್ಟ ನನಗೆ ಆ ಥರ ಇದ್ದಿದ್ದೆಲ್ಲ, ಬಟ್ ನಮ್ಮ ಮನೆಯಲ್ಲಿ ಇಷ್ಟ ಆಗೋದಿಲ್ಲ. ಸೊ ಇವತ್ತಿನ ಲಾಗಲ್ಲಿ ಬಂದುಬಿಟ್ಟು ಇದು ಸ್ಟಾರ್ಟ್ ಆಗಿರೋದು ಲಾಗು. ಇನ್ನು ನೆಕ್ಸ್ಟು ಇನ್ನು ಸ್ವಲ್ಪ ಇವತ್ತು ಕೂಡ ಹಾಸಿಗೆ ಎಲ್ಲ ತೊಳೆಯೋದಿತ್ತು, ಆಗಲೇ ಬೆಳಗ್ಗೆನೇ ತೊಳೆದಾಕಿದ್ವಿ. ಅದೊಂದು ಸ್ವಲ್ಪ ಒಣಗೋಗಿದೆ, ಅದನ್ನು ತೊಗೊಂಡು ಬಂದು ಮಡಚಿಟ್ಕೋಬೇಕು. ಅದ್ರ ಜೊತೆ ನಿನ್ನೆ ಲಾಗಲ್ಲಿ ನಾನು ತೋರಿಸಿದಂಥ ಒಂದು ಹೋಮ್ ರೆಮಿಡಿ ಅನ್ನದ ಗಂಜಿ ಜೊತೆ ಒಂದು ಏರ್ ಮಾಸ್ಕ್ನ ರೆಡಿ ಮಾಡಿದ್ದೆ, ಅದ್ರ ಜೊತೆನೇ ಫೇಸ್ ಪ್ಯಾಕ್ ಕೂಡ ಮಾಡ್ಕೊಂಡಿದ್ದೆ. ಅದನ್ನೇ ನಾನು ಐಸ್ ಕ್ಯೂಬ್ ಮಾಡಿಕೊಂಡು ಎತ್ತಿಟ್ಕೊಂಡು ಅದನ್ನು ಫೇಸ್ ಪ್ಯಾಕಾಗಿ ಕೂಡ ಯೂಸ್ ಮಾಡಿಕೊಂಡೆ, ಜಸ್ಟ್ ಸ್ಕ್ರಬ್ ಮಾಡ್ಕೊಳ್ಳೋದ್ರ ಮುಖಾಂತರ. ಸೊ ಇವಾಗ ಅದೇ ರೀತಿ ಗಂಜಿಯನ್ನು ನಾನು ಎತ್ತಿಟ್ಕೊಂಡಿರ್ತೀನಿ ಪ್ರತಿದಿನ ಕೂಡ. ಅದನ್ನು ಖಾಲಿ ಹಾಗೇ ನಾನು ಕುಡಿಯೋದಕ್ಕೂ ಕೂಡ ಯೂಸ್ ಮಾಡ್ತೀನಿ, ಅದು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಅರೇ ಮಹಾನಂದಿ ಸ್ಟೈಲ್ ಪುಳಿಯೋರ ಮಾಡಿದ್ದೀನಿ. ಹೇಗೆ ಬಂದಿದೆ ರೀ? ಸೇಮ್ ಟೇಸ್ಟ್? ಹೌದಾ? ಹೌದಾ? ಸೂಪರ್. ಬಟ್ ಒಣ ಮೆಣಸಿನ್ಕಾಯಿ ಇರಲಿಲ್ಲ, ಅವ್ರು ಅಲ್ಲಲ್ಲಿ ಒಣ ಮೆಣಸಿನ್ಕಾಯಿ ಹಾಕಿದ್ರು, ಬಟ್ ನನಗೆ ಇರಲಿಲ್ಲ, ಇವಾಗ ತಂದು ಕೊಟ್ಟರು. ಸೇಮ್ ಟೇಸ್ಟ್ ಆಗಿ ಮತ್ತೇನು ಇದಿಲ್ಲ, ಯಾಕಂದ್ರೆ ಆ ಟೈಮಿಗೆ ಸೋದಾರ ಆಗಿಬಿಟ್ಟಿತ್ತು. ತಣ್ಣಗಾಗಿಂದನೇ ಟೇಸ್ಟ್ ಅದು. ಬೆಳಗ್ಗೆ ನಾನು ಬಿಸಿದು ಮಾಡಿದಾಗ ಮಕ್ಕಳಿಗೆ ಬುತ್ತಿ ಕಡುವಾಗ ಒಂದು ತುತ್ತು ಬಾಯಾಗಿ ಇಟ್ಕೊಂಡು ನೋಡಿದೆ, ಅವಾಗೇ ನಾನು ನಿಮಗೆ ಕೇಳಬೇಕಂದೆ, ಇರಲಿ ಬಿಡಂತ ನೀವು ಬ್ಯುಸಿ ಇದ್ದರೆ ಹಾಗೆ ಹೋದ್ರಿ. ಬಟ್ ಆಮೇಲೆ ಈಗ ನೋಡಿದ್ರೆ ಟೇಸ್ಟ್ ಸಖತ್ತಾಗಿ ಬಂದಿದೆ ಅಲ್ಲ, ಸೇಮ್ ಅಲ್ಲಿದೇನು ಟೇಸ್ಟ್ ಇತ್ತು ಅದೇ ಬಂದಿದೆ. ಸೊ ಇನ್ನೊಂದು ಸರಿ ರೆಸಿಪಿಯನ್ನು ಶೇರ್ ಮಾಡ್ತೀನಿ ನಾನು ಯೂಟ್ಯೂಬಲ್ಲಿ, ಬಟ್ ಇವತ್ತು ಶೇರ್ ಮಾಡಿಲ್ಲ, ಯಾಕಂದರೆ ಹೇಗೆ ಬರುತ್ತಂತ ಗೊತ್ತಿರಲಿಲ್ಲ ಟೇಸ್ಟು, ಅದಕ್ಕೆ. ಈಗ ಬನ್ನಿ ಊಟ ಮಾಡೋಣ. ಯಜಮಾನ್ರು ಊಟ ಮಾಡ್ತಿದ್ದಾರೆ, ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ. ಶುರು ಹಚ್ಕೋಬೇಕಿನ್ನು. ಬೆಂಡೆಕಾಯಿ ಪಲ್ಯ, ಮೊಸರು, ಅಗಸಿ ಪುಡಿ, ಹುಣಸೆಕಾಯಿ ಚಟ್ನಿ, ಅದಾಗಿದ ನಂತರ ಪುಳಿಯೋರ. ನನ್ನ ಮಕ್ಕಳು ಇಷ್ಟಪಟ್ಟಿದ್ರು ಅವತ್ತು ಆ ರೈಸ್ನು ಕೂಡ, ಇವತ್ತು ಅದನ್ನೇ ಇಟ್ಟಿದ್ದೀನಿ. ಏನು ಮಾಡ್ತಾರೋ ಗೊತ್ತಿಲ್ಲ, ತಿಂದಿರ್ತಾರೋ ಬಿಟ್ಟಿರ್ತಾರೋ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ಯೂಟಾಗಿ ಒಂದು ವೇಷವನ್ನು ಹಾಕ್ಕೊಂಡು ಬಂದಿದ್ದಾರೆ ಇವರು ನಮ್ಮ ಟ್ಯೂಷನ್ ಮಕ್ಕಳೇ. ಇವತ್ತು ನಮ್ಮೂರಲ್ಲಿ ಹಿಂದೂ ಶೋಭಾಯಾತ್ರೆ ಅಂತ ನಡೀತಾ ಇದೆ, ಅಲ್ಲಿ ಬಂದುಬಿಟ್ಟು ಇವರೆಲ್ಲ ಒಂದು ಫ್ಯಾನ್ಸಿ ಡ್ರೆಸ್ನ ಹಾಕ್ಕೊಂಡು ಅಲ್ಲಿ ಪಾಲ್ಗೊಂಡಿದ್ದರು. ಇವಾಗ ಮನೆಗೆ ಹೊರಡ್ತಾಯಿದ್ರು. ಮನೆಗೆ ಹೊರಡ್ತಾ ದಾರಿನಲ್ಲಿನೇ ನಮ್ಮ ಟ್ಯೂಷನ್ ಕ್ಲಾಸ್ ಇರೋದು, ಅದಕ್ಕೋಸ್ಕರ ನಾನು ಕೂಡ ಅವ್ರಿಗೆ ಕರೆದುಬಿಟ್ಟು ಮಾತಾಡಿಸಿ ಕಳಿಸ್ತಾ ಇದ್ದೆ. ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೀನಿ, ನಿಮಗೆಲ್ಲ ತೋರಿಸೋಣ ನಮ್ಮ ಮಕ್ಕಳು ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕ್ಯೂಟಾಗಿ ರೆಡಿಯಾಗಿದ್ರಲ್ವ, ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ ಒಂದೆರಡು ಫೋಟೋಸ್ ತಗೊಂಡಾಗ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಕರೆದು ಏನಿದು, ಏನು ವಿಶೇಷ, ಯಾಕೆ ಈ ಥರ ರೆಡಿಯಾಗಿದ್ರಿ ಅಂತೆಲ್ಲ ಕೇಳಿದ್ವಿ. ಏನಾದರೂ ಡೈಲಾಗ್ ಹೇಳ್ತಾರಾ ಅಂತ ಟ್ರೈ ಮಾಡಿದೆ. ಅವ್ರಿಗೆ ಪಾಪ ಸ್ಕೂಲಲ್ಲಿ ಏನೂ ಹೇಳ್ಕೊಟ್ಟಿಲ್ಲ, ನನಗೂ ಗೊತ್ತಿರಲಿಲ್ಲ, ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವರು ಸ್ಕೂಲ್ ಕಡೆಯಿಂದ ಈ ರೀತಿಯಾಗಿ ಫ್ಯಾನ್ಸಿ ಡ್ರೆಸ್ನ ಅಲ್ಲಿ ಹಾಕ್ಕೊಂಡು ಹೋಗಿದ್ರಂತೆ. ಸೊ ಅದಕ್ಕೆ ಜಸ್ಟ್ ಅಟ್ಲೀಸ್ಟ್ ನಿಮ್ಮ ಏನೇನು ವೇಷ ಹಾಕ್ಕೊಂಡಿದ್ದೀರಿ ಹೇಳ್ರಮ್ಮ ಅಂತ ಕೇಳಿದೆ. ಆವಾಗ ಅವರು ಅವರ ಕ್ಯೂಟ್ ಮಾತಿಂದ ಹೇಳ್ತಾ ಇದ್ದಾರೆ, ಕೇಳೋಣ ಬನ್ನಿ ಏನೆಲ್ಲ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ಎಲ್ಲ ಮಕ್ಕಳು ಕೂಡ ಬೇರೆ ಬೇರೆ ರೆಡಿ ಆಗಿದ್ದರು. ಅದರಲ್ಲಿ ಕೂಡ ಇವರು ನಮ್ಮ ಟ್ಯೂಷನ್ ಮಕ್ಕಳಾಗಿರೋದ್ರಿಂದ ನಮ್ಮ ಮನೆ ಮುಂದ್ಗಡೆಯಿಂದನೇ ಅವ್ರ ಮನೆಗೆ ಹೋಗೋ ದಾರಿ ಇರೋದು, ಅದಕ್ಕೋಸ್ಕರ ಅವ್ರನ್ನ ಮಾತ್ರ ನಾನು ಕರೆದು ನಿಲ್ಲಿಸಿ ಮಾತಾಡಿಸಿದ್ದು, ಮತ್ತು ಬೇರೆ ಯಾರಿಗೂ ಅಲ್ಲ. ನಾನು ಕಿತ್ತೂರಾಣಿ ಚೆನ್ನಮ್ಮ. ನಾನು ಸಂಗೊಳ್ಳಿ ರಾಯಣ್ಣ. ನಾನು ಶ್ರೀರಾಮ್. ಹಿಂಗೆ ಹಿಡಿದು ಹೇಳೋದು ತೋರಿಸು. ನಾನು ಶ್ರೀರಾಮ್. ಸೊ ನೋಡಿ ಫ್ರೆಂಡ್ಸ್, ಇವಾಗ ನೈಟ್ ಆಗೋಯ್ತು. ಏನಪ್ಪ ಅಂದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ನಮ್ಮ ಮನೆಯವರು ಫುಲ್ಲು ಲಾಗ್ಸ್ ನೋಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಲಾಗ್ಸ್ ಎಲ್ಲ ಹಚ್ಕೊಂಡು ಕೂತ್ಬಿಡ್ತಾರೆ, ನಮಗೆ ಲಾಗ್ಸ್ ಮಾಡೋಕ್ಕೆ ಬಿಡೋಲ್ಲ. ಬೇರೆ ಲಾಗ್ಸ್ ನೋಡೋದೇ ಆಯಿತು ಯಜಮಾನ್ರು. ಸ್ಟಾಪ್ ಮಾಡಿರಿ. ಸೊ ಏನಪ್ಪ, ಕ್ಲಾಸ್ ಮುಗಿದಿದ ನಂತರ ಆ್ಯಕ್ಚುಲಿ ಇವತ್ತು ಔಟಿಂಗ್ ಹೋಗಬೇಕು ಅಂತ ಇತ್ತು, ಡಿನ್ನರ್ಗೆ ಪ್ಲ್ಯಾನಿಂಗ್ಸು. ಬಟ್ ಯಜಮಾನ್ರು ಬರೋದು ಲೇಟ್ ಮಾಡಿಬಿಟ್ರು. ಅಷ್ಟೊತ್ತರಲ್ಲಿ ನಮ್ಮ ಸಮನ್ವಿಗೆ ನಿದ್ದೆ ಬಂದುಬಿಡ್ತು. ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಅಂದರೆ ಅವತ್ತಿನ ದಿನ ಬೇಗ ಮಲಗ್ತಾಳೆ, ಅದು ಮಾತ್ರ ಕನ್ಫರ್ಮ್ ಆಗಿರುತ್ತೆ. ಮನೇಲಿ ಇದ್ದರೆ ಮಧ್ಯಾಹ್ನ ನಿದ್ದೆ ಮಾಡಿಬಿಟ್ಟಿರ್ತಾಳೆ. ಅದಕ್ಕೆ ನೈಟು
ಸ್ವಲ್ಪ ಎಷ್ಟೊತ್ತಿನವರೆಗೂ ಎದ್ದೇ ಇರ್ತಾಳೆ. ಬಟ್ ಇವತ್ತು ಸ್ಕೂಲ್ಗೆ ಹೋಗಿದ್ದಕ್ಕೆ ಬೇಗ ಮಲಗಿದ್ಲು, ಅದಕ್ಕೋಸ್ಕರ ಕ್ಯಾನ್ಸಲ್ ಆಯಿತು. ಅದ್ರ ಜೊತೆ ಸ್ವಲ್ಪ ಬೇಗ ಬಂದಿದ್ದರೆ ಹೊರಗಡೆ ಅದಕ್ಕೆ ಇದಕ್ಕೆ ಕೆಲಸಕ್ಕೆಲ್ಲ ಹೋಗೋದಿತ್ತು. ಇನ್ನು ನಮ್ಮೂರಲ್ಲಿ ಜಾತ್ರೆ ಶುರು ಆಗುತ್ತೆ, ಅದರದ್ದು ಫಂಕ್ಷನ್ ಎಲ್ಲ ಇತ್ತು. ಪಟ ಕಟ್ಟೋದು ಅಂತ ಹೇಳ್ತಾರೆ, ಅದರದ್ದೆಲ್ಲ ದೇವಸ್ಥಾನದಿಂದ ಮಠಕ್ಕೆ ಎಲ್ಲ ಅಡ್ಡಾಡ್ತಿರ್ತಾರೆ, ಅದನ್ನೆಲ್ಲ ನೋಡೋದು. ಜೊತೆಗೆ ಇವತ್ತು ಹಿಂದೂ ಶೋಭಾಯಾತ್ರೆ ಅಂತ ಏನೋ ನಮ್ಮೂರಲ್ಲಿ ಮಾಡಿದರು. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ನಮ್ಮ ಟ್ಯೂಷನ್ ಮಕ್ಕಳು ಬೇರೆ ಬೇರೆ ವೇಷ ಎಲ್ಲ ಹಾಕ್ಕೊಂಡು ಅಲ್ಲಿ ಸಮ್ಮೇಳನಕ್ಕೆ ಹಾಜರಾಗಿದ್ದರು. ಸೊ ಅವ್ರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಅವ್ರ ಸ್ಕೂಲ್ ಕಡೆಯಿಂದ ಅವರು ರೆಡಿ ಮಾಡಿ ಕಳಿಸಿದ್ರು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇನ್ನು ನನ್ನ ಮಕ್ಕಳು ಇವಾಗ ಊಟ ಮಾಡಿಸಿದೆ. ಊಟ ಮಾಡಿಕೊಂಡು ಇವತ್ತು ಅದೇ ಚಿತ್ರಾನ್ನ ಸ್ವಲ್ಪ ಅದನ್ನೇ ಇಷ್ಟಪಟ್ಟರು, ಅದಕ್ಕೋಸ್ಕರ ಮತ್ತೆ ಅದನ್ನೇ ಮಾಡಿಸಿ ಊಟ ಮಾಡಿಸಿ ಮಲಗಿಸಿದೆ. ಈಗ ಇಬ್ಬರು ಮಲಗಿದ್ದಾರೆ ನೋಡಿ. ಹೋಮ್ವರ್ಕ್ ಸ್ವಲ್ಪ ಅರ್ಧಂಬರ್ಧ ಮಾಡ್ಕೊಂಡಿದ್ದಾರೆ. ಇವತ್ತು ಆ್ಯಕ್ಚುಲಿ ಟ್ಯೂಷನಲ್ಲಿ ಮಕ್ಕಳೆಲ್ಲ ಕೂಡ ಅಲ್ಲಿ ಹಿಂದೂ ಜಾತ್ರೆ ಅದೇನು ಯಾತ್ರೆ ಮಾಡ್ತಾ ಇದ್ರಲ್ವ, ಎಲ್ಲ ಅವ್ರವ್ರ ಪೇರೆಂಟ್ಸ್ ಜೊತೆ ಹೋಗ್ಬಿಟ್ಟಿದ್ದಾರೆ. ಇನ್ನು ಡ್ಯಾನ್ಸ್ಗೆ ಹೋಗೋ ಮಕ್ಕಳೆಲ್ಲ ಇರ್ತಾರೆ ಡೈಲಿ, ಅವ್ರದ್ದು ಡ್ಯಾನ್ಸ್ ಕ್ಲಾಸು ಸ್ಯಾಟರ್ಡೇ ಫ್ರೈಡೇ ಅಷ್ಟೇ ಇರುತ್ತೆ. ಬಟ್ ಇವತ್ತಿನ ದಿನ ಆ ಡ್ಯಾನ್ಸ್ ಕ್ಲಾಸ್ ಕಡೆಯಿಂದ ಕೆಲವೊಂದಿಷ್ಟು ಅವ್ರದ್ದು ಪರ್ಫಾಮೆನ್ಸ್ ಇತ್ತು, ಹಂಗಾಗಿ ಅವರು ಕೂಡ ಡ್ರಾಪ್ಔಟ್ ಮಾಡಿಬಿಟ್ರು. ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇತ್ತು. ಸ್ಟ್ರೆಂತ್ ಕಡಿಮೆ ಇದ್ದಿದ್ದಕ್ಕೋಸ್ಕರ ಇವತ್ತು ಕ್ಲಾಸಲ್ಲಿ ಬೇರೆ 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 ಆ್ಯಕ್ಟಿವಿಟೀಸ್ ಮಾಡಿಸೋದಾಯಿತು, ಕ್ಲಾಸ್ ಏನೂ ಇರಲಿಲ್ಲ. ಹಾಗಾಗಿ ನಮ್ಮ ಸಾತು ಸ್ಕೂಲ್ ವರ್ಕು ಸ್ವಲ್ಪ ಪೆಂಡಿಂಗ್ ಇಟ್ಕೊಂಡಿದ್ದಾನೆ. ಹೋಮ್ವರ್ಕು ಬೆಳಗ್ಗೆ ಮಾಡಿಸ್ಬೇಕು. ಸಮ್ಮು ಕೂಡ ಅವ್ರ ಜೊತೆ ಜಾಯ್ನ್ ಆಗಿ ಅವಳು ಲೇಟ್ ಮಾಡಿದ್ಳು, ಬರೆದಿಲ್ಲ ಅಂತ ಅನಿಸುತ್ತೆ. ಅವಳು 1-2 ಮಾತ್ರ ಮಾಡ್ತಾಯಿದ್ದು. ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ಇಷ್ಟಿತ್ತು ನಮ್ಮ ವಿಡಿಯೋ ಇವತ್ತಿಂದು. ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ. ಜೊತೆಗೆ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ. ನಿಮಗೆ ಯಾವ ರೀತಿ ಕಂಟೆಂಟ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.